ಬೆಳಗಾವಿ ಹುಡುಗನ ಲಂಡನ್ ಜೀವನಕ್ಕೆ ಸ್ವಾಗತ. ಹೆಂಗದ್ರಿ ನಮ್ಮಂದಿ? ಇತ್ತೀಚಿಗೆ ನನಗೆ ಅಬ್ರಾಡ್ ಸ್ಟಡಿ ಬಗ್ಗೆ ಬಾಳ ಡಿಎಮ್ಸ್ ಬರ್ತಾವು. ಅದಕ್ಕೆ ನಾನು ಅವ್ರು ಕ್ಲಾರಿಫೈ ಮಾಡ್ಬೇಕಂತ ವಿಡಿಯೋ ಮಾಡತ್ತೀನಿ. ಆಲ್ಮೋಸ್ಟ್ ಕ್ವಶನ್ಸ್ ಏನಂದ್ರ ಯಾವ ಕಂಟ್ರಿ ಚೂಸ್ ಮಾಡ್ಬೇಕು, ಯಾವ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಬೇಕು, ಅಥವಾ ಯಾವ ಕೋರ್ಸ್ ಮಾಡಿದ್ರೆ ವ್ಯಾಲ್ಯೂ ಐತಿ ಅಂತ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದ್ರ ಕಂಟ್ರಿ ಸೆಲೆಕ್ಟ್ ಮಾಡೋದ. ಯಾಕಂದ್ರೆ US, ಆಸ್ಟ್ರೇಲಿಯಾ, ಜರ್ಮನಿ ಹೋದ್ರೆ 2 years ಡಿಗ್ರಿ ಇರ್ತೈತಿ. ಅದ UK, ಫ್ರಾನ್ಸ್, ಐರ್ಲೆಂಡ್ ಹೋದ್ರೆ 1 year ಇರ್ತೈತಿ. ಮತ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ ಹೋಗ್ಬೇಕು ಅಂಡ್ ಹೆಂಗೇನಂತ. ಯಾಕಂದ್ರೆ US, UK ಹೋದ್ರ ಅಲ್ಲೇನೋ ಸ್ವಲ್ಪ ಪಾರ್ಟ್ ಟೈಮ್ ಅದು ಫೈಂಡ್ ಮಾಡಕ ಸ್ವಲ್ಪ ಲಿವಿಂಗ್ ಎಲ್ಲ ಈಸಿ ಹೋಗ್ಬಿಡ್ತೈತಿ. ಅದ ಇನ್ನೊಂದ್ ಕಡೆ ಫ್ರಾನ್ಸ್, ಜರ್ಮನಿಗೆಲ್ಲ ಹೋದ್ರ ಅಂದ್ರ ಅಲ್ಲಿ ನೇಟಿವ್ ಲ್ಯಾಂಗ್ವೇಜ್ ಕಲಿಯಕಬೇಕಾಗ್ತೈತಿ. ಯಾಕಂದ್ರೆ ಪಾರ್ಟ್ ಟೈಮ್ ಫುಲ್ ಟೈಮ್ ಗೆಲ್ಲ ನೇಟಿವ್ ಲ್ಯಾಂಗ್ವೇಜ್ ಬೇಕಬೇಕು. ನಿಮ್ಗೆ ಏನಾದ್ರು ಹೊಸ ಲ್ಯಾಂಗ್ವೇಜ್ ಕಲಿಯೋದ್ ಪ್ಯಾಷನ್ ಇತ್ತಂದ್ರ ಗುಡ್ ಟು ಗೋ ಫಾರ್ ಜರ್ಮನಿ ಅಂಡ್ ಫ್ರಾನ್ಸ್. ಯಾಕಂದ್ರೆ ಜರ್ಮನಿ ಚೂಸ್ ಮಾಡಿದ್ರೆ ಜರ್ಮನ್ ಕಲಿಬೇಕು, ಫ್ರಾನ್ಸ್ ಚೂಸ್ ಮಾಡಿದ್ರೆ ಫ್ರೆಂಚ್ ಕಲಿಬೇಕು. ಕಂಟ್ರಿ ಕರೆಕ್ಟ್ ಆಗಿ ಚೂಸ್ ಮಾಡಿದ್ರೆ ಅರ್ಧ ತಲೆನೂ ಅಲ್ಲೇ ಕಮ್ಮಿ ಆಗ್ತೈತಿ. ಯಾಕಂದ್ರೆ ಮುಂದಿನ ಪ್ರೊಸೆಸ್ ಎಲ್ಲ ಜಲ್ದಿ ಆಗ್ಬಿಡ್ತೈತಿ. ಮತ್ತೆ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರ ಇದೆಲ್ಲ ಪ್ರೊಸೆಸ್ ನೀವು ಬೈ ಓನ್ ಮಾಡ್ತಿರೋ ಇಲ್ಲ ಯಾವ್ದಾದ್ರು ಕನ್ಸಲ್ಟೆನ್ಸಿ ಅಪ್ರೋಚ್ ಮಾಡ್ತಿರೋ ಅಂತ. ನಾನ್ ಡಿಸ್ಕ್ರಿಪ್ಷನ್ ದಾಗ ಸರ್ಟನ್ ಕನ್ಸಲ್ಟೆನ್ಸಿಗಳನ್ನ ಹಾಕಿರ್ತೀನಿ. ಸ್ಟಾರ್ಟಿಂಗ್ ಟು ಎಂಡ್ ತಕ ಅವರೆಲ್ಲ ಹೆಲ್ಪ್ ಮಾಡ್ತಾರೋ. ಟಿಪ್ ಫಾರ್ ನ್ಯೂ ಸ್ಟೂಡೆಂಟ್ಸ್: ಇದೆಲ್ಲ ಸ್ಟೆಪ್ಸ್ ಮಾಡಕ ನೀವು ಕನ್ಸಲ್ಟೆನ್ಸಿನ ಅಪ್ರೋಚ್ ಮಾಡ್ರಿ, ಅವರೆಲ್ಲ ಗೈಡೆನ್ಸ್ ಕೊಡ್ತಾರೋ. ಅಂಡ್ ಬೆಟರ್ ಟು ಚೂಸ್ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ. ಮತ್ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.